ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಜಿ ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೋಮವಾರದ ಶುಭಾಶಯಗಳು. ಶಿವನ ಕೃಪೆಯಿಂದ ಹಾಗೂ ವೆಂಕಟೇಶ್ವರ ಸ್ವಾಮಿ ದಯೆಯಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ವಿಡಿಯೋವನ್ನು ಆರಂಭಿಸುತ್ತೇನೆ. ಶ್ರೀ ವೆಂಕಟೇಶ ಕರಾವಲಂಬ ಸ್ತೋತ್ರವನ್ನು ಶೃಂಗೇರಿಯ 32ನೇ ಜಗದ್ಗುರುಗಳಾದ ನರಸಿಂಹ ಭಾರತಿ ಸ್ವಾಮಿನ್ ಅವರಿಂದ ರಚಿತವಾದ ಅತ್ಯಂತ ಶಕ್ತಿಶಾಲಿ ಮತ್ತು ಕರುಣಾಜನಕ ಪ್ರಾರ್ಥನೆಯಾಗಿರುವುದು. ಕರಾವಲಂಬಂ ಅಂದರೆ ಕೈ ಹಿಡಿದು ಸಲಹುವುದು ಅಥವಾ ಬೆಂಬಲ ನೀಡುವುದು ಅಂತ ಅರ್ಥ. ಭವಸಾಗರದೊಳಗೆ ಮುಳುಗಿರುವ ಭಕ್ತನನ್ನು ತನ್ನ ಹಸ್ತವನ್ನು ನೀಡಿ ರಕ್ಷಿಸುವಂತೆ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಈ ಕುರಿತು ಪ್ರಾರ್ಥಿಸಿಕೊಳ್ಳಲಾಗಿದೆ. ಅದಕ್ಕಾಗಿಯೇ ಪ್ರತಿಯೊಂದು ಶ್ಲೋಕದ ಕೊನೆಯಲ್ಲಿ ಮಮ ದೇಹಿ ಕರಾವಲಂಬಂ ಎಂದು ಪ್ರಾರ್ಥಿಸಲಾಗಿದೆ. ಫ್ರೆಂಡ್ಸ್, ವೆಂಕಟೇಶ್ವರ ಕರಾವಲಂಬಂ ಸ್ತೋತ್ರ 14 ಶ್ಲೋಕ ಇದೆ. ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೆ ಶಾರ್ಟ್ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಡಿಫಿಕಲ್ಟ್ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮೊದಲನೇ ಶ್ಲೋಕದ ಅರ್ಥ: ಶ್ರೀಶೇಷ ಶೈಲ ಶುನಿಕೇತನ ದಿವ್ಯಮೂರ್ತಿ ಅಂದರೆ ಕಮಲದಂಥ ಕಣ್ಣುಗಳುಳ್ಳ ನಾರಾಯಣ, ಅಚ್ಯುತ, ಹರಿ ಎಂಬ ರೂಪಗಳನ್ನು ಹೊಂದಿರುವ ನಿನ್ನ ನೋಟದಿಂದ ರಕ್ಷಿಸುವ ವೆಂಕಟೇಶನೇ, ದಯವಿಟ್ಟು ನಿನ್ನ ಕೈಗಳನ್ನು ನನಗೆ ರಕ್ಷಣೆ ನೀಡು. ವೇದಾಂತಗಳ ಮೂಲಕ ಪ್ರಸಿದ್ಧನಾಗಿ ನನಗೆ ಜನ್ಮಸಾಗರವನ್ನು ದಾಟಲು ಸಹಾಯ ಮಾಡು ಪ್ರಭುವೇ ವೆಂಕಟೇಶ ಎಂದು ಕೈಗಳ ರಕ್ಷಣೆಯನ್ನು ನೀಡಿ ಕೇಳುವುದಾಗಿದೆ. ಮೂರನೇ ಶ್ಲೋಕ: ಲಕ್ಷ್ಮೀಪತಿಯಾದ ಮತ್ತು ವೇದಗಳ ನಿಜವಾದ ಗುರಿಯೇ ನಿಜವಾದ ರೂಪವಾಗಿರುವ ಎಲ್ಲ ಅಸುರರನ್ನು ಕೊಂದ ವಾಸುದೇವ ಜನಾರ್ದನೇ, ವೆಂಕಟೇಶನೇ, ನನಗೆ ನಿನ್ನ ಕೈಗಳ ಸಹಾಯ ಹಸ್ತವನ್ನು ನೀಡು. ಮೂರು ನೋವುಗಳನ್ನು ನಿವಾರಿಸುವ ಭಗವಾನ್ ವೆಂಕಟೇಶ, ದಯವಿಟ್ಟು ನಿನ್ನ ಕೈಗಳ ರಕ್ಷಣೆಯನ್ನು ನನಗೆ ನೀಡಿ ನಿನ್ನ ಕರುಣಾಳು ಕಣ್ಣುಗಳಿಂದ ನನ್ನನ್ನು ರಕ್ಷಿಸು. ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸು. ಪ್ರತಿದಿನ ನನ್ನನ್ನು ನೋಡಿಕೊಳ್ಳು. ಆರನೇ ಶ್ಲೋಕ: ಕಮಲದಂಥ ಕಣ್ಣುಗಳನ್ನು ಹೊಂದಿರುವ ಪೂರ್ಣಚಂದ್ರನಂಥ ಕಮಲದ ಮುಖವನ್ನು ಹೊಂದಿರುವ ಪ್ರಭು ವೆಂಕಟೇಶನೇ, ದಯವಿಟ್ಟು ನಿನ್ನ ಕೈಗಳನ್ನು ನನಗೆ ರಕ್ಷಣೆ ನೀಡು. ಏಳನೇ ಶ್ಲೋಕ: ತನ್ನನ್ನು ಸ್ತುತಿಸುವ ಭಕ್ತರಿಗೆ ಕೃಪೆಯ ಮಾತುಗಳಿಂದ ವರಗಳನ್ನು ನೀಡುವ ಶ್ರೀ ವೆಂಕಟೇಶ ಸ್ವಾಮಿಯೇ, ದಯವಿಟ್ಟು ನಿನ್ನ ಕೈಗಳನ್ನು ನನಗೆ ರಕ್ಷಣೆ ನೀಡು. ಎಂಟನೇ ಶ್ಲೋಕ: ಸರ್ಪರಾಜನಿಂದ ಮಾಡಿದ ಮಣಿಕಟ್ಟಿನ ಪಟ್ಟಿಗಳೊಂದಿಗೆ ಆಸೆಗಳನ್ನು ಪೂರೈಸುವ ವೆಂಕಟೇಶ ಪ್ರಭುವೇ, ದಯವಿಟ್ಟು ನನಗೆ ನಿನ್ನ ರಕ್ಷಣೆಯನ್ನು ನೀಡು ಎಂದು ಕೋರುವುದಾಗಿದೆ. ಒಂಬತ್ತನೇ ಶ್ಲೋಕ: ಬ್ರಹ್ಮಾಂಡವನ್ನು ಬೆಂಬಲಿಸುವ ದೇವರು ಮತ್ತು ಕರುಣೆಯ ಸಾಗರ, ಜೀವನದ ಸಮುದ್ರ ಮಧ್ಯದಲ್ಲಿ ಮುಳುಗಿರುವ ನನ್ನನ್ನು ದಯೆಯಿಂದ ಮೇಲಕ್ಕೆತ್ತು ಮತ್ತು ಆಧ್ಯಾತ್ಮಿಕ ಅರ್ಹತೆಯನ್ನು ಹೆಚ್ಚಿಸುವುದನ್ನು ನನಗೆ ದೊಡ್ಡ ಪ್ರಮಾಣದಲ್ಲಿ ನೀಡು. ದಯವಿಟ್ಟು ನಿನ್ನ ಕೈಗಳನ್ನು ನನಗೆ ರಕ್ಷಣೆ ನೀಡು ಎಂದು ಕೇಳುವುದು. ಹತ್ತನೇ ಶ್ಲೋಕ: ಯಾರ ದೇಹವು ಹಳದಿ ರೇಷ್ಮೆ ಬಟ್ಟೆಯಿಂದ ಅಲಂಕರಿಸಲ್ಪಟ್ಟಿದೆಯೋ, ಯಾರ ದೇಹದ ಮೇಲೆ ಸೂರ್ಯನಂತೆ ಹೊಳೆಯುತ್ತದೆಯೋ, ಯಾರ ಹೊಂಕಳದಲ್ಲಿ ಬ್ರಹ್ಮನನ್ನು ಹೊಂದಿದ್ದಾನೋ, ಯಾರ ಸೊಂಟಕ್ಕೆ ಬಟ್ಟೆಯನ್ನು ಕಟ್ಟಿದ್ದಾನೆಯೇ, ಪ್ರಭುವೇ, ದಯವಿಟ್ಟು ನನಗೆ ನಿನ್ನ ಕೈಗಳ ರಕ್ಷಣೆಯನ್ನು ನೀಡು. 11ನೇ ಶ್ಲೋಕವು: ಹೇ ಪ್ರಭುವೇ, ನಿನ್ನ 2 ಕಾಲುಗಳಿಂದ ಇಡೀ ಜಗತ್ತನ್ನೇ ಮೋಡಿ ಮಾಡಿರುವ ಭಗವಂತ, ದಯವಿಟ್ಟು ನನಗೆ ನಿನ್ನ ಕೈಗಳನ್ನು ರಕ್ಷಣೆ ನೀಡು. 12ನೇ ಶ್ಲೋಕ: ಶುದ್ಧೀಕರಿಸಿದ ನೀರಿನಿಂದ ಪಾದಗಳನ್ನು ತೊಳೆಯುವ ದೇವರೇ, ದಯವಿಟ್ಟು ನಿನ್ನ ಕೈಗಳನ್ನು ನನಗೆ ರಕ್ಷಣೆ ನೀಡು. ನಿನ್ನ ಪವಿತ್ರ ಪಾದಗಳನ್ನು ನೋಡುವ ದಿನ ನನ್ನ ಜನ್ಮದ ಪಾಪಗಳು ಮತ್ತು ಮನಸ್ಸಿನಲ್ಲಿರುವ ಕತ್ತಲೆಲ್ಲ ಕರಗಿ ಮಾಯವಾಗುವುದು. ಹೇ ಪ್ರಭುವೇ, ನಿನ್ನ ಕರುಣೆಯ ದೃಷ್ಟಿಯಿಂದ ಈ ಬಡವನನ್ನು ನೋಡಿದಾಗ ನನ್ನ ಎಲ್ಲ ಶತ್ರುಗಳಾದ ಕಾಮ, ಕ್ರೋಧ, ಅಸೂಯೆ, ಮದ, ಎಲ್ಲ ಉತ್ಸಾಹಗಳು ಹೊರಟು ಹೋದವು. ನನಗೆ ಅಂಟಿಕೊಂಡಿದ್ದ ಬಡತನವು ಕೂಡ ಹೊರಟು ಹೋಯಿತು. ನಿನ್ನ ಕೈಗಳನ್ನು ನನಗೆ ರಕ್ಷಣೆ ನೀಡು, ರಕ್ಷಿಸು ಎಂದು ಕೋರುವುದಾಗಿದೆ. 14ನೇ ಶ್ಲೋಕ: ವೆಂಕಟೇಶನ ಪವಿತ್ರ ಪಾದಗಳಿಗೆ ಅರ್ಪಿಸಲಾದ ಈ ಗೀತೆಯನ್ನು ಬರೆದವರು ರಚಿಸಿದವರು ಶ್ರೀ ನರಸಿಂಹಯತಿಗಳು ಲೋಕ ಕಲ್ಯಾಣಕ್ಕಾಗಿ ರಚಿಸಿರುವರು. ಈ ವೆಂಕಟೇಶನನ್ನು ಉದ್ದೇಶಿಸಿ ಈ ಗೀತೆಯನ್ನು ಓದುವ ಎಲ್ಲರೂ ಮುರಾರಿ ಲೋಕದ ಮಹಾನ್ ಸ್ಥಿತಿಯನ್ನು ತಲುಪುವರು ಎಂದು ತಿಳಿಸಿರುವರು. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇದು ವೆಂಕಟೇಶ ಸ್ವಾಮಿ ಕರಾವಲಂಬನ ಸ್ತೋತ್ರವು ಇದು ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿ ಮಂತ್ರವಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಭಯ, ಬಿಕ್ಕಟ್ಟು, ಅಪಾಯ ಸ್ಥಿತಿನಾಗ ವೆಂಕಟೇಶ್ವರ ಸ್ವಾಮಿ ರಕ್ಷಾ ಕವಚ ನಮ್ಮನ್ನು ಅಲ್ಟ್ರಾವೇವ್ಸ್ ಥರ ರಕ್ಷಣೆ ಮಾಡ್ತದೆ. ನಮ್ಮ ದಿನ ಜಪ ಮಾಡೋದ್ರಿಂದ ನಮ್ಮ ಜೀವನದ ಸಂಗ್ರಹವಾಗಿರೋ ನಕಾರಾತ್ಮಕ ಕರ್ಮ ಮತ್ತು ಆಧ್ಯಾತ್ಮಿಕ ನಿರ್ಬಂಧಗಳನ್ನು ಕೂಡ ತೆಗೆದು ಹಾಕ್ತೈತಿ.
ಇದು 3 ವಿಧದ ತಾಪತ್ರಯಗಳನ್ನ ನಿವಾರಿಸ್ತದೆ. ಏನಂದ್ರೆ ಮಾನಸಿಕವಾಗಿ, ಪರಿಸರದ ತೊಂದರೆ ಮತ್ತು ದೈಹಿಕವಾಗಿ. ಇನ್ನೊಂದು, ನಾವು ದಿನ ಜಪ ಮಾಡೋದಿಂತ್ರ ಹೇಳೋದಿಂತ್ರ ಆಳವಾದ ಶಾಂತತೆ, ಸ್ಥಿರತೆ ಮತ್ತು ಭಕ್ತಿಯನ್ನು ತುಂಬುತ್ತದೆ. ಈ ಚಿಂತೆಯನ್ನು ನಾವು ವಿಷ್ಣುವಿಗೆ ಅರ್ಪಿಸೋದ್ರಿಂದ ನಮಗೆ ವಿಷ್ಣುವಿನ ಕೃಪಾ ಕಟಾಕ್ಷ ಕೂಡ ದೊರಕುವುದು. ಶ್ರೀಶೇಷಶೈಲ ಸುನಿಕೇತನ ದಿವ್ಯಮೂರ್ತಿ ನಾರಾಯಣಚ್ಯುತ ಹರಿನಳಿನಾಯತಾಕ್ಷ ಲೀಲಾಕಟಾಶ ಪರಿರಕ್ಷಿತ ಸರ್ವಲೋಕ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಬ್ರಹ್ಮಾದಿವಂದಿತ ಪದಾಂಬುಜ ಶಂಖಪಾಣೆ ಶ್ರೀಮತ್ಸುದರ್ಶನ ಸುಶೋಭಿತ ದಿವ್ಯಹಸ್ತ ಕಾರುಣ್ಯ ಸಾಗರ ಶರಣ್ಯ ಸುಪುಣ್ಯಮೂರ್ತೆ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ವೇದಾಂತ ವೇದ್ಯ ಭವಸಾಗರ ಕರ್ಣಧಾರ ಶ್ರೀ ಪದ್ಮನಾಭ ಕಮಲಾರ್ಚಿತ ಪಾದ ಪದ್ಮ ಲೋಕೈಕ ಪಾವನ ಪರಾತ್ಪರ ಪಾಪಹರಿಂ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಲಕ್ಷ್ಮೀಪತೆ ನಿಗಮ ಲಕ್ಷ ನಿಜ ಸ್ವರೂಪ ಕಾಮಾದಿದೂಷ ಪರಿಹಾರಕ ಬೋಧದಾಯಿಂ ಧೃತ್ಯಾದಿಮರ್ದನ ಜನಾರ್ದನ ವಾಸುದೇವ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ತಾಪತ್ರಯಂ ಹರೋ ವಿಭುರಭಸಾಮುರಾರೆ ಸಂರಕ್ಷ ಮಾ ಕರುಣಾಯ ಸರಸಿರುಹಾಕ್ಷ ಮಚ್ಚಶ್ಯಮಿತ್ಯನುದಿನಂ ಪರಿರಕ್ಷಮಿಷ್ಣು ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಶ್ರೀಜಾತರೂಪ ನವರತ್ನ ಸತ್ಕಿರೀಟ ಕಸ್ತೂರಿಕಾ ತಿಲಕ ಶೋಭಿ ಲಲಾಟ ದೇಶ ರಾಕೇಂದು ಬಿಂಬ ವದನಾಂಬುಜವಾರಿಜಾಕ್ಷ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ವಂದಾರು ಲೋಕ ವರದಾನವಜೋ ವಿಲಾಸ ರತ್ನಾಢ್ಯಹಾರ ಪರಿಶೋಭಿತ ಕಂಬುಕಂಠ ಕೇಯೂರ ರತ್ನ ಸುಬಿವಾಸಿ ದಿಗಂತರಾಳ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ದಿವ್ಯಾಂಗದಾಂಚಿತ ಭುಜದ್ವಯ ಮಂಗಳಾತ್ಮನ್ ಕೇಯೂರಭೂಷಣ ಸುಶೋಭಿತ ದೀರ್ಘಬಾಹೋ ನಾಗೇಂದ್ರ ಕಂಕಣ ಕರದ್ವಯ ಕಾಮದಾಯಿನ್ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಸ್ವಾಮಿನ್ ಜಗದ್ಧರಣ ವಾರಿಧಿ ಮಧ್ಯಮಗ್ನಂ ಮಾಮುದ್ಧರಾಧ್ಯ ಕೃಪಯಾ ಕರುಣಾಪಯೋಧೇ ಲಕ್ಷ್ಮೀಂಚ ದೇಹಿ ಮಮ ಧರ್ಮ ಸಮೃದ್ಧಿ ಹೇತುಂ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ದಿವ್ಯಾಂಗರಾಗ ಪರಿಚರ್ಚಿತ ಕೋಮಲಾಂಗ ಪೀತಾಂಬರವೃತಾತ್ತನೋ ತರುಣಾರ್ಕತೀಪ್ತೆ ಸತ್ಯಾಂಚನಾಭ ಪರಿಧಾನ ಸುಪಟ್ಟಬಂಧ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ರತ್ನಾಢ್ಯಧಾಮ ಸುನಿಬದ್ಧ ಕಟಿ ಪ್ರದೇಶ ಮಾಣಿಕ್ಯ ದರ್ಪಣ ಸುಸನ್ನಿಭ ಜಾನುದೇಶ ಜಂಗಾದ್ವಯಾನ ಪರಿಮೋಹಿತ ಸರ್ವಲೋಕ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಲೋಕೈಕ ಪಾವನ ಸರಿತ್ ಪರಿಶೋಭಿತಾಂಗ್ರೆ ತತ್ಪಾದ ದರ್ಶನ ದಿನೇ ಚ ಮಮಾಗಮೀಶ ಹಾರ್ದಂ ತಮಶ್ಚ ಸಕಲಂ ಲಯಮಾಪಭೂವನ್ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಕಾಮಾದಿವೈರ್ಯ ನಿವಹೋಚ್ಯುತ ಮೇ ಪ್ರಯಾತಃ ದಾರಿದ್ರ್ಯಮಪ್ಯಪಗತಂ ಸಕಲಂ ದಯಾಳೋ ದೀನಂ ಚ ಮಾ ಸಮವಲೋಕ್ಯ ದಯಾದೃಷ್ಟ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಶ್ರೀ ವೆಂಕಟೇಶ ಪದಪಂಕಷಟ್ಪದೇನ ಶ್ರೀಮನ್ನೃಸಿಂಹಯತಿನಾಂ ರಚಿತಂ ಜಗತ್ಯಾಮ ಏತತ್ ಪಠಂತಿ ಮನುಜಂ ಪುರುಷೋತ್ತಮಸ್ಯ ತೇ ಪ್ರಾಪ್ನುವಂತಿ ಪರಮಾಂ ಪದಿಂ ಮುರಾರೇ. ಇತಿ ಶೃಂಗೇರಿ ಜಗದ್ಗುರು ಶ್ರೀ ನರಸಿಂಹಭಾರತಿ ಸ್ವಾಮಿನ್ ರಚಿತಂ ಶ್ರೀ ವೆಂಕಟೇಶ ಕರಾವಲಂಬಂ ಸ್ತೋತ್ರಂ ಸಂಪೂರ್ಣಂ.
ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾಳೆ ಇಂಥದೇ ಬೇರೆ ವಿಡಿಯೋ ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಶುಭಮಸ್ತು.